ನಮಸ್ಕಾರ. ಕರ್ತವ್ಯ ಆಪ್ಗೆ ಸ್ವಾಗತ. ಇದು ಕ್ಷಣ ಮಾತ್ರದಲ್ಲಿ ಗುರುತಿಸಬಹುದಾದ ಹಾಜರಾತಿ ಅಪ್ಲಿಕೇಶನ್. ಕರ್ತವ್ಯ ಆಪ್ ಅನ್ನು ಹೇಗೆ ಬಳಸಬೇಕು ಎಂಬುದನ್ನು ನೋಡೋಣ. ಗೂಗಲ್ ಪ್ಲೇಸ್ಟೋರ್ ಅಥವಾ ಆಪ್ ಸ್ಟೋರ್ನಿಂದ ಕರ್ತವ್ಯ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಈಗ ಅಪ್ಲಿಕೇಶನ್ ಓಪನ್ ಮಾಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. ನಂತರ ನಿಮ್ಮ ಮೊಬೈಲ್ಗೆ ಬಂದ ಒಟಿಪಿಯನ್ನು ದಾಖಲಿಸಿ. ಈಗ ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿ. ಕನ್ಸೆಂಟ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನಿಮ್ಮ ಸಹಮತಿ ನೀಡಿ ಜನರೇಟ್ ಒಟಿಪಿ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಗೆ ಬಂದ ಒಟಿಪಿಯನ್ನು ನಮೂದಿಸಿ ಸಬ್ಮಿಟ್ ಮಾಡಿ. ಗಮನಿಸಿ, ಆಧಾರ್ ಲಿಂಕ್ ಮಾಡುವುದು ಕೇವಲ ಒಂದು ಬಾರಿಯ ಪ್ರಕ್ರಿಯೆಯಾಗಿದೆ. ನಂತರ ನಿಮ್ಮ ಕೆಜಿ ಐಡಿ ಸಂಖ್ಯೆಯನ್ನು ನಮೂದಿಸಿ ಸಬ್ಮಿಟ್ ಮಾಡಿ. ಇಲ್ಲಿ ನಿಮ್ಮ ಹೆಸರು, ಹುದ್ದೆ ಹಾಗೂ ಇಲಾಖೆ ವಿವರಗಳನ್ನು ಪರಿಶೀಲಿಸಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ಸೂಚನೆಗಳನ್ನು ಅನುಸರಿಸಿ ನಿಮ್ಮ ಸೆಲ್ಫಿಯನ್ನು ತೆಗೆದುಕೊಳ್ಳಿ. ನಿಮ್ಮ ಭಾವಚಿತ್ರವನ್ನು ಆಧಾರ್ನೊಂದಿಗೆ ಹೋಲಿಸಲಾಗುತ್ತದೆ. ಅದು ಹೊಂದಾಣಿಕೆಯಾಗಿದ್ದರೆ ನಿಮ್ಮ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಯಶಸ್ವಿಯಾಗುತ್ತದೆ. ಈಗ ನೆಕ್ಸ್ಟ್ ಹಾಗೂ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹಾಜರಾತಿಯನ್ನು ಗುರುತಿಸಲು ಚೆಕ್ ಇನ್ ಮೇಲೆ ಕ್ಲಿಕ್ ಮಾಡಿ. ಲೊಕೇಶನ್ ವ್ಯಾಲಿಡೇಟ್ ಆದ ನಂತರ ನಿಮ್ಮ ಸೆಲ್ಫಿಯನ್ನು ತೆಗೆದುಕೊಳ್ಳಲು ಕ್ಯಾಪ್ಚರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಭಾವಚಿತ್ರವನ್ನು ಹೋಲಿಸಲಾಗುತ್ತದೆ. ನಿಮ್ಮ ಭಾವಚಿತ್ರ ಹೊಂದಾಣಿಕೆಯಾಗಿದ್ದರೆ ಹಾಜರಾತಿ ದಾಖಲಾಗುತ್ತದೆ. ನಿಮ್ಮ ಚೆಕ್ ಇನ್ ಸಮಯವನ್ನು ಇಲ್ಲಿ ಕಾಣಬಹುದು. ಅದೇ ರೀತಿ ಚೆಕ್ಔಟ್ ಸಮಯದಲ್ಲಿ ಚೆಕ್ ಔಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲೊಕೇಶನ್ ವ್ಯಾಲಿಡೇಟ್ ಆದ ನಂತರ ನಿಮ್ಮ ಸೆಲ್ಫಿಯನ್ನು ತೆಗೆದುಕೊಳ್ಳಲು ಕ್ಯಾಪ್ಚರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಭಾವಚಿತ್ರವನ್ನು ಹೋಲಿಸಲಾಗುತ್ತದೆ. ನಿಮ್ಮ ಭಾವಚಿತ್ರ ಹೊಂದಾಣಿಕೆಯಾಗಿದ್ದರೆ ಹಾಜರಾತಿ ದಾಖಲಾಗುತ್ತದೆ. ನಿಮ್ಮ ಚೆಕ್ಔಟ್ ಸಮಯವನ್ನು ಇಲ್ಲಿ ಕಾಣಬಹುದು. ಇಲ್ಲಿಗೆ ನಿಮ್ಮ ಲಾಗಿನ್ ಪ್ರಕ್ರಿಯೆ ಮುಕ್ತಾಯಗೊಳ್ಳುತ್ತದೆ. ಕರ್ತವ್ಯ ಅಪ್ಲಿಕೇಶನ್ನಲ್ಲಿ ಒಒಡಿ ಹಾಕುವುದು ಹೇಗೆ? ನಿಮ್ಮ ನಿಯೋಜಿತ ಕಚೇರಿ ಸ್ಥಳವನ್ನು ಹೊರತುಪಡಿಸಿ ಕಾರ್ಯನಿಮಿತ್ತ ಬೇರೆ ಸ್ಥಳಕ್ಕೆ ಹೋದಾಗ ಚೆಕ್ ಇನ್ ಅಥವಾ ಚೆಕ್ ಔಟ್ ಮಾಡಲು ಒಒಡಿ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ನಂತರ ಡ್ರಾಪ್ ಡೌನ್ ಪಟ್ಟಿಯಿಂದ ಸೂಕ್ತ ಅವಧಿಯನ್ನು ಆಯ್ಕೆ ಮಾಡಿ. ಅನಂತರ ಅನ್ಯ ಕರ್ತವ್ಯದ ಉದ್ದೇಶವನ್ನು ಆಯ್ಕೆ ಮಾಡಿ. ನಿಮ್ಮ ನಿಯೋಜಿತ ಸ್ಥಳವನ್ನು ಟೈಪ್ ಮಾಡಿ ಹಾಗೂ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಒಒಡಿ ವಿವರಗಳನ್ನು ಯಶಸ್ವಿಯಾಗಿ ಸಲ್ಲಿಸಲಾಗಿದೆ. ಈಗ ನೀವು ಚೆಕ್ ಇನ್ ಅಥವಾ ಚೆಕ್ ಔಟ್ ಮಾಡಬಹುದು ಎಂಬ ಸಂದೇಶವನ್ನು ಕಾಣಬಹುದು. ನಂತರ ನಿಮ್ಮ ಹಾಜರಾತಿಯನ್ನು ಗುರುತಿಸಿ. ನಿಮ್ಮ ಒಒಡಿ ಕೋರಿಕೆಯನ್ನು ಅನುಮೋದನೆಗಾಗಿ ಡಿಡಿಒ ಅಥವಾ ರಿಪೋರ್ಟಿಂಗ್ ಅಧಿಕಾರಿಯ ಲಾಗಿನ್ಗೆ ಕಳುಹಿಸಲಾಗುತ್ತದೆ. ಒಒಡಿ ಬಟನ್ ಮೇಲೆ ಕ್ಲಿಕ್ ಮಾಡಿ ತಿಂಗಳು ಮತ್ತು ವರ್ಷವನ್ನು ಆಯ್ಕೆ ಮಾಡಿ ಫೆಚ್ ಡೀಟೇಲ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಒಡಿ ಸ್ಥಿತಿಯನ್ನು ನೋಡಬಹುದು. ರಜೆಗೆ ಅರ್ಜಿ ಸಲ್ಲಿಸುವಿಕೆ ಲೀವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಅಪ್ಲೈ ಫಾರ್ ಲೀವ್ ಮೇಲೆ ಕ್ಲಿಕ್ ಮಾಡಿ. ರಜೆಯ ವಿಧವನ್ನು ಆಯ್ಕೆ ಮಾಡಬೇಕು. ನೀವು ರಜೆ ತೆಗೆದುಕೊಳ್ಳಲು ಬಯಸುವ ದಿನಾಂಕಗಳನ್ನು ನಮೂದಿಸಿ. ಇಲ್ಲಿ ರಜೆಗೆ ಕಾರಣವನ್ನು ಟೈಪ್ ಮಾಡಿ ಸಬ್ಮಿಟ್ ಮಾಡಿ. ನಿಮ್ಮ ರಜೆ ಕೋರಿಕೆಯನ್ನು ಅನುಮೋದನೆಗಾಗಿ ಡಿಡಿಒ ಅಥವಾ ರಿಪೋರ್ಟಿಂಗ್ ಅಧಿಕಾರಿಯ ಲಾಗಿನ್ಗೆ ಕಳುಹಿಸಲಾಗುತ್ತದೆ. ಇಲ್ಲಿ ತಿಂಗಳು ಮತ್ತು ವರ್ಷವನ್ನು ಆಯ್ಕೆ ಮಾಡಿ ನಿಮ್ಮ ರಜೆಗಳ ಕುರಿತ ವಿವರಗಳನ್ನು ಕಾಣಬಹುದು. ಮೂವ್ಮೆಂಟ್ ರಿಜಿಸ್ಟರ್ ಕಚೇರಿ ಸಮಯದಲ್ಲಿ ನೀವು ಕಾರ್ಯನಿಮಿತ್ತ ಎಲ್ಲಿಗಾದರೂ ಹೋಗಬೇಕಾದರೆ ಆ ವಿವರಗಳನ್ನು ಮೂವ್ಮೆಂಟ್ ರಿಜಿಸ್ಟರ್ನಲ್ಲಿ ದಾಖಲಿಸಬೇಕು. ಮೂವ್ಮೆಂಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಉದ್ದೇಶವನ್ನು ಆಯ್ಕೆ ಮಾಡಿ. ನಂತರ ನಿಮ್ಮ ಕೆಲಸಕ್ಕೆ ಬೇಕಾಗುವ ಅವಧಿಯನ್ನು ಇಲ್ಲಿ ನಮೂದಿಸಿ. ಸ್ಥಳವನ್ನು ಟೈಪ್ ಮಾಡಿ ಸಬ್ಮಿಟ್ ಮಾಡಿ. ಪ್ರೊಫೈಲ್ ಅಪ್ಡೇಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ನಂತರ ಅಪ್ಡೇಟ್ ಯುವರ್ ಪ್ರೊಫೈಲ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಫೋಟೋವನ್ನು ಅಪ್ಡೇಟ್ ಮಾಡಬಹುದು. ಎಫ್ಎಕ್ಯೂ ತಮಗೆ ಯಾವುದೇ ಹೆಚ್ಚಿನ ಪ್ರಶ್ನೆಗಳಿದ್ದರೆ ಎಫ್ಎಕ್ಯೂ ಮೇಲೆ ಕ್ಲಿಕ್ ಮಾಡಿ ಉತ್ತರಗಳನ್ನು ಪಡೆಯಬಹುದು. ಹಾಜರಾತಿ ವರದಿಗಳು ನಿಮ್ಮ ದೈನಂದಿನ ಹಾಜರಾತಿ ದಾಖಲಾತಿಯನ್ನು ವರದಿಗಳು ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಪಡೆಯಬಹುದು. ಆಫ್ಲೈನ್ ಹಾಜರಾತಿ ಆಫ್ಲೈನ್ನಲ್ಲಿ ಹಾಜರಾತಿ ಗುರುತಿಸುವ ವಿಧಾನ. ಮೊದಲು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಆಫ್ಲೈನ್ ರೆಡಿನೆಸ್ ಅನ್ನು ದೃಢಪಡಿಸಿಕೊಳ್ಳಿ. ನಂತರ ಮತ್ತೆ ಚೆಕ್ ಇನ್ ಚೆಕ್ಔಟ್ ಪುಟಕ್ಕೆ ಹಿಂದಿರುಗಿ. ಈಗ ನಿಮ್ಮ ಇಂಟರ್ನೆಟ್ ಅನ್ನು ಆಫ್ ಮಾಡಿ. ಮತ್ತೊಮ್ಮೆ ಪ್ರೊಫೈಲ್ ವಿಭಾಗಕ್ಕೆ ಹೋಗಿ ಆಫ್ಲೈನ್ ರೆಡಿನೆಸ್ ಅನ್ನು ದೃಢಪಡಿಸಿಕೊಳ್ಳಿ. ನಂತರ ಬ್ಯಾಕ್ ಬಟನ್ ಒತ್ತಿ. ಈಗ ನೀವು ಆಫ್ಲೈನ್ನಲ್ಲಿ ಹಾಜರಾತಿ ಗುರುತಿಸಲು ಬಯಸುವಿರು ಎಂಬ ಸಂದೇಶವನ್ನು ಕಾಣಬಹುದು. ಮುಂದುವರಿಸಲು ಹೌದು ಮೇಲೆ ಕ್ಲಿಕ್ ಮಾಡಿ. ಈ ಹಂತದಿಂದ ಸಂಪೂರ್ಣವಾಗಿ ಆಫ್ಲೈನ್ನಲ್ಲೇ ಮುಂದುವರಿಯಿರಿ. ಹಾಜರಾತಿ ಗುರುತಿಸುವಾಗ ಇಂಟರ್ನೆಟ್ ಅನ್ನು ಆನ್ ಮಾಡಬೇಡಿ. ಹಾಜರಾತಿಯನ್ನು ಯಶಸ್ವಿಯಾಗಿ ಗುರುತಿಸಿದ ನಂತರ ನೀವು ಇಂಟರ್ನೆಟ್ ಅನ್ನು ಆನ್ ಮಾಡಬಹುದು. ಗಮನಿಸಿ, ಆಫ್ಲೈನ್ ಹಾಜರಾತಿಯನ್ನು ಆಯ್ಕೆ ಮಾಡಿದಾಗ ವರದಿಗಳನ್ನು ವೀಕ್ಷಿಸಲು ಸಾಧ್ಯವಿಲ್ಲ ಹಾಗೂ ರಜೆಗೆ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ. ಇಂಟರ್ನೆಟ್ ಅನ್ನು ಮತ್ತೆ ಆನ್ ಮಾಡಿದ ನಂತರ ಮಾತ್ರ ನೀವು ವರದಿಗಳನ್ನು ನೋಡಬಹುದು ಹಾಗೂ ರಜೆಗೆ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ KAMS.helpdesk@karnataka.gov.in ಗೆ ಸಂಪರ್ಕಿಸಿ. ಧನ್ಯವಾದಗಳು.